ಇನ್ನು ಬೆಂಗಳೂರಿನಲ್ಲಿ ಸ್ನೇಹಿತರಿಂದಲೇ ಸ್ಟೂಡೆಂಟ್ ಕಿಡ್ನಾಪ್ ನಡೆದಿದೆ. ಹಾಸ್ಟೆಲ್ನಲ್ಲಿ ಎಲ್ಲರೂ ಕೂಡ ಒಟ್ಟಿಗೆ ಇರುವಂಥವ್ರು. ಸೊ ಎಲ್ಲ ಸ್ನೇಹಿತರು ಸೇರಿಕೊಂಡು ಮತ್ತೊಬ್ಬ ವಿದ್ಯಾರ್ಥಿಯನ್ನು ಕಿಡ್ನಾಪ್ ಮಾಡಿದ್ದಾರೆ. ಬೆಂಗಳೂರಿನ ಪ್ರತಿಷ್ಠಿತ ಕಾಲೇಜಿನಲ್ಲಿ ನಡೆದಿರುವಂತಹ ಘಟನೆ. ಕಾರಣ ಏನು? ಹಣಕ್ಕಾಗಿ ಸ್ನೇಹಿತನನ್ನ ಕಿಡ್ನಾಪ್ ಮಾಡಿ 2 ಗಂಟೆಯಲ್ಲಿ ಲಾಕ್ ಆಗಿದ್ದಾರೆ. ನಕಲಿ ಗನ್, ಚಾಕು, ಕಾರು ಎಲ್ಲವನ್ನು ಕೂಡ ಪೊಲೀಸರು ವಶಪಡಿಸಿಕೊಂಡು ಕೇಸ್ ದಾಖಲಿಸಿಕೊಂಡಿದ್ದಾರೆ. ಮಡಿವಾಳ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಬೆಳೆಯುವ ಪೈರು ಮೊಳಕೆಯಲ್ಲಿ ಅನ್ನೋ ಥರ ಮುಂದೆ ಇವರೆಲ್ಲ ಏನಾಗಬಹುದು ಅನ್ನೋದು ಈಗಲೇ ಗೊತ್ತಾಗ್ತಾ ಇದೆ. ಹಣಕ್ಕಾಗಿ ತಮ್ಮ ಹಾಸ್ಟೆಲಲ್ಲಿ ಇದ್ದಂತಹ ತಮ್ಮ ಫ್ರೆಂಡನ್ನೇ ಕಿಡ್ನ್ಯಾಪ್ ಮಾಡಿ ಬ್ಲ್ಯಾಕ್ ಮೇಲ್ ಮಾಡಿ ಅವರ ತಂದೆ ತಾಯಿಯಿಂದ ಹಣ ಪೀಕುವಂಥ ಪ್ಲಾನನ್ನು ಇವರು ಇಟ್ಕೊಂಡಿದ್ರು. ಆದರೆ 2 ಗಂಟೆಯಲ್ಲಿ ಲಾಕ್ ಆಗಿದ್ದಾರೆ. ಈಗ ಎಲ್ಲರೂ ಕೂಡ ಹಾಸ್ಟೆಲಲ್ಲಿದ್ದವರು ಆಟೋಮ್ಯಾಟಿಕಲಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಆ ದುರಾಸೆ ಅನ್ನೋದು ನೋಡಿ, ಈ ಚಿಕ್ಕ ವಯಸ್ಸಿನಲ್ಲಿ ಓದೋದು, ರ್ಯಾಂಕು, ಡಿಸ್ಟಿಂಕ್ಷನ್ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ಅಸೈನ್ಮೆಂಟು, ಪ್ರಾಜೆಕ್ಟ್ಸು ಅದನ್ನು ಬಿಟ್ಟು ಕಿಡ್ನ್ಯಾಪ್ ಮಾಡೋ ಥರ ಒಂದು ಸ್ಕೆಚ್ ಹಾಕ್ತಾರೆ ಅಂತಂದರೆ ಇವರ ತಲೆಯಲ್ಲಿ ಎಂತೆಂಥ ಇಂಟೆನ್ಷನ್ಗಳಿರಬೇಕು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಈಗ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಮುಂದುವರಿಸಿದ್ದಾರೆ. ಸೊ ಈ ಒಂದು ಕೃತ್ಯಕ್ಕಾಗಿ ನಕಲಿ ಗನ್ನನ್ನು ಬಳಸಿದ್ರು, ಚಾಕು, ಕಾರು ಇದೆಲ್ಲವನ್ನು ಬಳಸಿ ತಮ್ಮ ಸ್ವಂತ ಫ್ರೆಂಡ್ ಸರ್ಕಲಲ್ಲಿರುವಂಥ ಸ್ನೇಹಿತನನ್ನೇ ಕಿಡ್ನ್ಯಾಪ್ ಮಾಡಿ ಕೇವಲ 2 ಗಂಟೆ ಲಾಕ್ ಆಗಿದ್ದಾರೆ. ಇವರು ಲೊಕೇಶನನ್ನು ಟ್ರ್ಯಾಕ್ ಮಾಡಿ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಈಗ ಸದ್ಯಕ್ಕೆ ಮಡಿವಾಳ ಪೊಲೀಸರು ಇದರ ಕುರಿತಾಗಿ ತನಿಖೆಯನ್ನು ಮುಂದುವರಿಸಿದ್ದಾರೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾರೆ ನಮ್ಮ ಕರೆಸ್ಪಾಂಡೆಂಟ್ ಶಿವಕುಮಾರ್. ಈಗ ಫೋನು ಮುಖಾಂತರ ಜಾಯಿನ್ ಆಗಿದ್ದಾರೆ. ಶಿವಕುಮಾರ್, ಏನಿದು ಪ್ರಕರಣ ಇದು? ರಾಹುಲ್, ಬೆಂಗಳೂರಿನ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಕಳೆದ 8ನೇ ತಾರೀಕು ನಡೆದಿರುವಂತಹ ಘಟನೆ. ಒರಿಸ್ಸಾ ಮೂಲದ ರಿಷಬ್ ಮೊಹಂತಿ ಎಂಬ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿ ಏನಿರ್ತಾನೆ, ಈತ ಬೆಂಗಳೂರಿನ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಬರುವಂತಹ BTM ಲೇಔಟ್ನ ಪ್ರತಿಷ್ಠಿತ ಪದವಿ ಕಾಲೇಜಿನಲ್ಲಿ ವ್ಯಾಸಂಗವನ್ನ ಮಾಡ್ತಿರ್ತಾನೆ. ಈತನನ್ನ ಅವತ್ತಿನ ದಿನ ಸಂಜೆ ಕಾಲೇಜನ್ನ ಮುಗಿಸಿ ಆತ ಕಾಲೇಜ್ಗೆ ಸೇರಿದಂತ ಹಾಸ್ಟೆಲ್ ಬಳಿ ಇದ್ದಂತ ಸಂದರ್ಭದಲ್ಲಿ 4 ಜನ ಅದೇ ಕಾಲೇಜಿನ ವಿದ್ಯಾರ್ಥಿಗಳು ಬಂದು ಆತನ ಮೇಲೆ ಹಲ್ಲೆಯನ್ನ ಮಾಡಿ ಕಾರ್ನಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ರಿಷಬ್ ಮೊಹಂತಿ ಈತ ಏನಿರ್ತಾನೆ, ಈತನ ಜೊತೆಲಿದ್ದಂತ ಓರ್ವ ಸ್ನೇಹಿತನನ್ನ ತಳ್ಳಿ ಆತನಿಗೂ ಕೂಡ ಹಲ್ಲೆಯನ್ನ ಮಾಡಿ ಕೇವಲ ರಿಷಬ್ ಮೊಹಂತಿಯನ್ನ ಕಾರ್ನಲ್ಲಿ ತುಂಬಿಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಗುವಂತ ಕೆಲಸವನ್ನ 4 ಜನ ಆರೋಪಿಗಳು ಮಾಡಿರ್ತಾರೆ. ಕೂಡಲೇ ಆ ಕಿಡ್ನಾಪ್ಗೆ ಒಳಗಾಗಿದ್ದಂತ ರಿಷಬ್ ಮೊಹಂತಿ ಆತನ ಸ್ನೇಹಿತ ಏನಿರ್ತಾನೆ, ಆತ 112ಗೆ ಕರೆ ಮಾಡಿ ಈ ತರ ನನ್ನ ಸ್ನೇಹಿತನನ್ನ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ, ಆತನಿಗೆ ಹಲ್ಲೆಯನ್ನ ಮಾಡಿ ನನ್ನನ್ನ ತಳ್ಳಿ ಕರ್ಕೊಂಡು ಹೋಗಿದ್ದಾರೆ ಅಂತೇಳಿ ಆತ 112ಗೆ ಯಾವಾಗ ಕರೆಯನ್ನ ಮಾಡ್ತಾನೆ, ಕೂಡಲೇ ಅಲರ್ಟ್ ಆದಂತ ಪೊಲೀಸ್ ಕಂಟ್ರೋಲ್ ರೂಮ್ ನ ಸಿಬ್ಬಂದಿ ಹತ್ತಿರದ ಪೊಲೀಸ್ ಠಾಣೆ ಆದಂತ ಮಡಿವಾಳ ಪೊಲೀಸರಿಗೆ ಮಾಹಿತಿ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಮಡಿವಾಳ ಪೊಲೀಸರು ಸ್ಥಳಕ್ಕೆ ಬಂದು ದೂರದಾರ ಏನಿರ್ತಾನೆ ವಿದ್ಯಾರ್ಥಿ, ಆತ ಕೂಡ ಅದೇ ಕಾಲೇಜಿನ ವಿದ್ಯಾರ್ಥಿ, ಆತನಿಂದ ಮಾಹಿತಿ ಪಡೆದು ಹತ್ತಿರದಲ್ಲಿದ್ದಂತ CCTV ಜೊತೆಗೆ ಕಿಡ್ನಾಪ್ ಆಗಿದ್ದಂತ ವಿದ್ಯಾರ್ಥಿ ಏನಿರ್ತಾನೆ ಆತನ ಮೊಬೈಲ್ ಆಕ್ಟಿವ್ ಆಗಿರುತ್ತೆ, ಆತನ ಮೊಬೈಲ್ಗೆ ಸಂಪರ್ಕ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಜೊತೆಗೆ ಕಿಡ್ನಾಪ್ ಮಾಡಿದಂತ ಆರೋಪಿಗಳು ಮಡಿವಾಳದ BTM ಲೇಔಟ್ ನಿಂದ ಜಯನಗರದತ್ತ ಕರ್ಕೊಂಡು ಹೋಗುವಂತ ಕೆಲಸವನ್ನ ಮಾಡ್ತಾನೆ. ಆರೋಪಿಗಳ ಪೈಕಿ ಓರ್ವ ಆರೋಪಿ ಸೈಯದ್ ಅಬ್ದುಲ್ ಏನಿದ್ದಾನೆ ಆತನ ನಿವಾಸಕ್ಕೆ ಕರ್ಕೊಂಡೋಗಿ ಆ ವಿದ್ಯಾರ್ಥಿಗೆ ರಿಷಬ್ಗೆ ಹಲ್ಲೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ನಕಲಿ ಗನ್ನನ್ನ ತೋರಿಸುವಂಥದ್ದು, ಚಾಕುವನ್ನ ತೋರಿಸಿ ಬೆದರಿಸುವಂಥದ್ದು, ಚಾಕುವನ್ನ ತೋರಿಸಿ ಹಣಕ್ಕೆ ಬೇಡಿಕೆಯನ್ನು ಇಡುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ 50,000 ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ದಂತ ಆರೋಪಿಗಳು 10,000 ಹಣವನ್ನ ಆತನ ಸ್ನೇಹಿತನಿಂದ ಫೋನ್ ಪೇ ಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಆರೋಪಿಗಳ ಮೊಬೈಲ್ ಅನ್ನ ಟ್ರ್ಯಾಕ್ ಮಾಡಿದಂತ ಪೊಲೀಸರು ಆ ವಿದ್ಯಾರ್ಥಿ ರಿಷಬ್ ಕಿಡ್ನಾಪ್ ಆಗಿ ಕೇವಲ 4 ತಾಸುಗಳ ಒಳಗಾಗಿ 4 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿ ಸದ್ಯ ಕೃತ್ಯಕ್ಕೆ ಬಳಸಿದಂತ ಒಂದು ನಕಲಿ ಗನ್, ಒಂದು ಚಾಕು ಹಾಗೂ ಕಾರನ್ನ ಸೀಸ್ ಮಾಡಿ ಸದ್ಯ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಕಿಡ್ನಾಪ್ ಕೇಸ್ ದಾಖಲು ಮಾಡಿಕೊಂಡು 4 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿರುವಂತದ್ದು. ರಾಹುಲ್. ರೈಟ್ ಶಿವಕುಮಾರ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.